ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ನಿಮ್ಮೆಲ್ಲರ ಪ್ರೀತಿ ಹುಡುಗಿ ರಂಜಿತಾ. ಸೊ ಇವತ್ತು ಒಂದು ಸಿಂಪಲ್ಲಾಗಿ ಚಿಕನ್ ಫ್ರೈ ಮಾಡೋದು ಯಾವ ಥರ ಅಂತ, ಲೈಕ್ ಮನೆಯಲ್ಲಿರೋ ಮಸಾಲಾನ ಯೂಸ್ ಮಾಡಿಕೊಂಡು ಯಾವ ಥರ ಮಾಡೋದು ಅಂತ. ಆ್ಯಕ್ಚುಲಿ ಇದಕ್ಕೆ ನೀರೇನು ಆ್ಯಡ್ ಮಾಡಬಾರ್ದು. ಸೊ ಚಿಕನಲ್ಲಿ ಹೈ ಪ್ರೋಟೀನ್ ಇದೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇದರಲ್ಲಿ ವಿಟಮಿನ್ B6 ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇದರಲ್ಲಿ ಫಾಸ್ಫರಸ್ ಇರೋದ್ರಿಂದ ನಿಮ್ಮ ಟೀತ್ಗೆ ಮತ್ತು ಬೋನ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಮತ್ತು ಸೆಲ್ಯುಲಮ್ ಏನು ಮಾಡುತ್ತೆ ಅಂತಾರೆ, ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಥೈರಾಯ್ಡ್ ಕಡಿಮೆ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತು ಹೈ ಪ್ರೋಟೀನ್ ಇರೋದ್ರಿಂದ ಇದು ನಿಮ್ಮ ಹಂಗರ್ನ ಕಡಿಮೆ ಮಾಡೋದರಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಮಸಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದು ಚಿಕನ್ ಯೂಸ್ ಮಾಡೋದ್ರಿಂದ ನಮಗೆ ಆಗೋ ಲಾಭಗಳು. ಓಕೆನಾ? ಈಗ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ಫಸ್ಟು ಒಂದು 2ರಿಂದ 3 ಚಮಚ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಬಟರ್ ಯೂಸ್ ಮಾಡಬೇಕು. ಬಟರ್ ಇಲ್ಲದೆ ಇರೋ ಕಾರಣ ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲಿಂದ ಈರುಳ್ಳಿ ಒಂದು 3 ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಿಂದು, ಚೆನ್ನಾಗಿರುತ್ತೆ ಫ್ರೈಗೆ ಅಂತ. ಮತ್ತು ಅದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಒಣಮೆಣ್ಸಿನ್ಕಾಯಿ ಒಂದು 3ರಿಂದ 4, ಮತ್ತು ಒಂದು 3/4 ಚಮಚದಷ್ಟು ಖಾರದ ಪುಡಿ. ನೀವು ಖಾರ ಜಾಸ್ತಿ ತಿಂತೀರ ಅಂದರೆ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಬೋದು. ಮತ್ತು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಮನೆಯಲ್ಲೇ ಮಾಡ್ಕೊಂಡಿರೋದು. ಮತ್ತು ಒಂದು ಅರ್ಧ ಚಮಚ ಮೆಣಸಿನ ಪೌಡರ್ ಆ್ಯಡ್ ಮಾಡಿದ್ದೀನಿ. ನಾನು ಸ್ವಲ್ಪ 5-6 ಬೆಳ್ಳುಳ್ಳಿನ ಹಂಗೆ ಹಾಕ್ಕೊಂಡಿದ್ದೀನಿ. ಲೈಕ್ ಒಗ್ಗರಣೆ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ತಿನ್ನೋದಕ್ಕೆ ಅಂತ. ಮತ್ತು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇನ್ನೂ ಚಿಕ್ಕದಾಗಿ ಕಟ್ ಮಾಡಿಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಅಷ್ಟೊಂದು ಚಿಕ್ಕದಾಗೆ, ಇನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಫ್ರೈ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ನಾನು ಮುಂಚೆನೇ ಚಿಕನ್ನೆಲ್ಲ ತೊಳೆದಾದ್ಮೇಲೆ ಒಂದು ಲೈಕ್ ಅರ್ಧ ನಿಂಬೆ ಹುಳಷ್ಟು ಹುಳಿನ ಹಿಂಡಿದ್ದೆ, ಮ್ಯಾರಿನೇಟ್ ಆಗಲಿ ಅಂತ. ಲೈಕ್ ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ, ಎಕ್ಸ್ಟ್ರಾ ನೀರಿದ್ದರೆ ಅಂತ, ಅದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡೋ ಅಷ್ಟೊತ್ತಿಗೆ ಚಿಕನ್ ಅಷ್ಟೊಂದು ಸ್ಮೆಲ್ ಬರೋದಿಲ್ಲ. ಏನಾದರೂ ಇದು ಲೈಕ್ ಬ್ಯಾಕ್ಟೀರಿಯಾ ಇನ್ಫೆಕ್ಟು ಕೂಡ ಆಗಿದ್ದರೆ ಇದು ಹೆಲ್ಪ್ ಆಗುತ್ತೆ. ತೊಳೆದ ಮೇಲೆ ಹಾಕ್ಕೊಂಡಿದ್ದು. ಇವಾಗ ನೋಡಿ, ನಾನು ಯಾವುದೇ ಥರ ವಾಟರ್ ಆ್ಯಡ್ ಮಾಡೋದಿಲ್ಲ. ಇದೊಂದು ಸ್ವಲ್ಪ ತಳ ಅಲ್ಯೂಮಿನಿಯಂ ಆಗಿರೋದ್ರಿಂದ ಈ ಬಾಣಲಿ ಸ್ವಲ್ಪ ತಳ ಹತ್ತೋ ಚಾನ್ಸಸ್ ಇರುತ್ತೆ. ನಾನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರು ಕೂಡ ಒಂದೊಂದು ಸಲ ಹೈ ಫ್ಲೇಮು ಕೂಡ ಜಾಸ್ತಿ ಮಾಡ್ತೀನಿ. ಮಸಾಲೆ ಎಲ್ಲ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಆದಷ್ಟು ಮೀಡಿಯಮಲ್ಲೇ ಮಾಡ್ಕೊಳ್ಳಿ. ನೋಡಿ, ಚಿಕನಲ್ಲೇ ನೀರು ಬಿಟ್ಟಿದೆ. ಇದು ಯಾವ ಥರ ಅಂತಂದರೆ, ಅದು ಫುಲ್ಲು ಡ್ರೈ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾನೆ ಇದ್ದೆ. ಲೈಕ್ ಮನೆಯಲ್ಲಿ ಬೇಸಿಕ್ ಏನಿರುತ್ತೋ ಅಷ್ಟಾಕಿ ಮಾಡೋದಷ್ಟೇ. ಇನ್ನು ಎಕ್ಸ್ಟ್ರಾಸ್ ಏನು ಬೇಕಾಗಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಆ್ಯಡ್ ಮಾಡ್ಬೋದು. ನೀವು ಇನ್ನೊಂದು ಸ್ವಲ್ಪ ರುಚಿ ಬೇಕು ಅಂತಂದರೆ ನೀವು ಕಸ್ತೂರಿ ಮೇಥಿ ಕೂಡ ಆ್ಯಡ್ ಮಾಡ್ಬೋದು. ಸಾರಿ, ನಿನ್ನೆ ವೀಡಿಯೋ ಎಡಿಟ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಅಪ್ಲೋಡ್ ಮಾಡಲಿಲ್ಲ. ಸೊ ಇವತ್ತು 2 ವೀಡಿಯೋ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ನೀಟಾಗಿ ಫ್ರೈ ಆಗಬೇಕು. ನಾನು ಫಸ್ಟು ನಾವೇನು ತಿಂತಿದ್ದೀವಿ, ಏನಕ್ಕೆ ಲೈಕ್ ಚಿಕನ್ನು ಒಂದು 2-3 ಟೈಮ್ಸ್ ಆದಷ್ಟು ಕಡಿಮೆ, ಅಂದರೆ ಲೈಕ್ ಪ್ರೋಟೀನ್ಗೋಸ್ಕರ ತುಂಬಾ ಒಳ್ಳೆಯದು. ಮತ್ತು ಲೈಕ್ ಇನ್ ಕೇಸ್ ಯಾರಿಗಾದ್ರೂ ಪಿ ಸಿ ಓಡಿ ಇದ್ದರೆ ರೆಡ್ ಮೀಟು ಅವಾಯ್ಡ್ ಮಾಡಿ ಅದಷ್ಟೊಂದು ಒಳ್ಳೆಯದಿಲ್ಲ. ಚಿಕನ್ ಇಟ್ಸ್ ಓಕೆ, ಪರವಾಗಿಲ್ಲ. ಮತ್ತು ಸೀ ಫುಡ್ ಜಾಸ್ತಿ ಥೈರಾಯ್ಡ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಅದು ತುಂಬ ಕೂಡ
ಹೆಲ್ಪ್ ಆಗುತ್ತೆ. ಲೈಕ್ ಸೀ ಫುಡ್ಸ್ ಒಮೆಗಾ 3 ಎಲ್ಲ ಜಾಸ್ತಿ ಇರುತ್ತಲ್ಲ ಮೀನಲ್ಲಿ ಎಲ್ಲನ, ಮತ್ತು ಫ್ಯಾಟ್ ಎಲ್ಲ ಕಡಿಮೆ ಇರುತ್ತೆ, ಅದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಮಟನ್ ತಿನ್ನೋದ್ರಿಂದ ತುಂಬ ಕೊಲೆಸ್ಟ್ರಾಲು ಜಾಸ್ತಿ ಆಗುತ್ತೆ, ಮತ್ತು ರೆಡ್ ಮೀಟ್ ಅಷ್ಟೊಂದು ಒಳ್ಳೆಯದಲ್ಲ ಬಾಡಿಗೆ. ಅದು ಡೈಜೆಷನ್ ಆಗೋದಕ್ಕೂ ತುಂಬ ಟೈಮ್ ತಗೊಳುತ್ತೆ. ನೀವು ವಾರದಲ್ಲಿ 2-3 ಟೈಮ್ಸ್ ಮಟನ್ ಜಾಸ್ತಿ ತಿಂತಾಯಿದ್ದಾರೆ ಅಂತಂದರೆ ಲೈಕ್ ಗ್ಯಾಪ್ ಕೊಟ್ಟು ತಿನ್ನಬೇಕು. 1-3 ಡೇಸ್ಗೆ ಲೈಕ್ ಡೈಜೆಷನ್ ಆಗೋದಕ್ಕೆ 72 ಅವರ್ಸ್ ತೊಗೊಳುತ್ತೆ. ಅದಕ್ಕೋಸ್ಕರ ನೀವು ಬ್ಯಾಕ್ ಟು ಬ್ಯಾಕ್ ತಿಂತಾಯಿದ್ರೆ ವರ್ಕೌಟ್ ಮಾಡಿದರೆ ಪರವಾಗಿಲ್ಲ. ಲೈಕ್ ಈ ಹೌಸ್ ವೈಫು ಮನೇಲಿ ಕೆಲಸ ಮಾಡಿದ್ರೆ ಅಷ್ಟೊಂದು ಮನೇಲೆಲ್ಲ ಕೆಲಸ ಮಾಡ್ತಿದ್ರೆ ಅದರಲ್ಲಿ ಎನರ್ಜಿ ಡ್ರೈನ್ ಆಗುತ್ತೆ ಅಂದ್ಕೊಂಡಿದ್ದೀರ, ಬಟ್ ಆಗೋದಿಲ್ಲ. ನಂಗೆ ಸ್ವಲ್ಪ ಮಸಾಲೆ ಕಡಿಮೆ, ಲೈಕ್ ಅದು ಏನು ಹೇಳ್ತಾರೆ ಮಸಾಲೆ ನೀಟಾಗಿ ಇರ್ದಿಲ್ಲ ಅನ್ನಿಸ್ತು. ಅದಕ್ಕೋಸ್ಕರ ಒಂದು ಅರ್ಧ ಚಮಚ ಸಿನಮನ್ ಪೌಡರ್, ಲೈಕ್ ಸಿನಮನ್ ಎಲ್ಲ ಕ್ಯೂಮಿನ್ ಪೌಡರ್ ಹಾಕೊಂಡೆ, ಅಂದರೆ ಜೀರಿಗೆ ಪುಡಿ, ಮತ್ತು ಒಂದು 1/4 ಚಮಚದಷ್ಟು ಮೆಣಸಿನ ಪೌಡರು. ಮತ್ತು ನಂಗೆ ಏನೋ ಗೊತ್ತಿಲ್ಲ, ಚಿಕನಲ್ಲಿ ತುಂಬ ಸೋಯಾ ಸಾಸ್ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡೆ. ಅದೊಂಥರ ಫ್ಲೇವರ್ ಸಖತ್ತಾಗಿ ಕೊಡುತ್ತೆ. ಅದಕ್ಕೆ ಆ್ಯಕ್ಚುಲಿ ನೀವು ನಿಂಬೆಹಣ್ಣಿನ ಜೊತೆ ಒಂದು ಸ್ವಲ್ಪ ಖಾರದ ಪುಡಿ, ಮೆಣಸಿನ ಪುಡಿ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಮ್ಯಾರಿನೇಟ್ ಮಾಡಿದ್ರೆ ಒಂದು ಸ್ವಲ್ಪ ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟರೆ ಅದು ಇನ್ನೂ ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಈ ಥರ ನೋಡಿ. ಆದಷ್ಟು ಅದು ಹೆಂಗೆ ಯಾವ ಥರ ಆಗಿತ್ತು ಅಂತಂದರೆ ಫುಲ್ಲು ತಳ ಎಲ್ಲನ ಲೈಕ್ ತುಂಬ ತಳ ಹಿಡ್ದಿತ್ತು, ಆ ಥರ ಫ್ರೈ ಮಾಡ್ಕೋಬೇಕು. ಇನ್ನು ಲೈಕ್ ಫುಲ್ಲು ಡ್ರೈ ಆಗಬೇಕು ಎಲ್ಲ ಫ್ರೈ. ಅದಕ್ಕೋಸ್ಕರ ಆ ಥರ ನಾವು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಲೈಕ್ ನಾವು ಎಣ್ಣೆನ ಹಾಕಿರೋದ್ರಿಂದ, ತುಪ್ಪ ಹಾಕಿರೋದ್ರಿಂದ, ಅಂದರೆ ಮನೆಯಲ್ಲೇ ಮಾಡಿರೋ ತುಪ್ಪ ಹಾಕಿರೋದ್ರಿಂದ ಪರವಾಗಿಲ್ಲ. ನೋಡಿ ಈ ಥರ ಎಲ್ಲ ಬಿಟ್ಕೊಳ್ಳುತ್ತೆ. ನೀರು ಒಂದು ಸ್ವಲ್ಪನೂ ಕೂಡ ಆ್ಯಡ್ ಮಾಡಬಾರ್ದು. ನಾನು ಪದೇ ಪದೇ ಬೆಂದಿದೆಯಾ, ಟೇಸ್ಟ್ ಮಸಾಲ ಇದ್ದಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ. ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.